ಹಾಲಿನ ಬೆಲೆಯನ್ನು ಏನೀಗ ರೈತರಿಗೆ ನಾವು ಕೊಡ್ತಾ ಇದ್ದೀವಿ, ಲೀಟ್ರಿಗೆ 35 ರೂಪಾಯಿ, ಅದನ್ನು 50 ರೂಪಾಯಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡು ಒಂದು ಮೆಮೊರಂಡಮನ್ನು ಸಹ ನನಗೆ ಕೊಟ್ಟಿದ್ದಾರೆ. ಮತ್ತು ಏನು ರೈತರಿಗೆ ನಾವು ಪಶು ಆಹಾರ ಕೊಡ್ತಾ ಇದ್ದೀವಿ, ಪಶು ಆಹಾರದ ಬೆಲೆನೂ ಸಹ ಕಮ್ಮಿ ಮಾಡಬೇಕು, ಹಾಲಿನ ಬೆಲೆ ಜಾಸ್ತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮನವಿಯನ್ನು ಕೊಟ್ಟಿದ್ದಾರೆ. ನಿಜವಾಗಲೂ ರೈತರಿಗೆ ಏನು, ನಾನು ಒಬ್ಬ ರೈತರ ಮಗ, ಈ ತಾಲೂಕಿನ ಹಾಲು ಉತ್ಪಾದಕರ ನಿರ್ದೇಶಕ ನಾನು, ಆನೇಕಲ್ ತಾಲೂಕಿನ ಬೆಂಗಳೂರು ಡೈರಿಗೆ ನಾನು ಸಹ ಹಾಲು ಕರಿತೀನಿ, ಡೈರಿಗೆ ಹಾಲನ್ನು ಹಾಕ್ತೀನಿ. ರೈತರ ಕಷ್ಟ ಏನು ಅಂದ್ಬಿಟ್ಟು ನನಗೂ ಗೊತ್ತು. ರೈತರು ಏನು ಹಾಲು ಉತ್ಪಾದನೆ ಮಾಡ್ತಾರೆ, ಆ ಉತ್ಪಾದನೆಗೆ ತಕ್ಕಂಥ ಒಂದು ರೇಟು ಇವತ್ತು ನಾವೇನು 35 ರೂಪಾಯಿ ಕೊಡ್ತಾ ಇದ್ದೀವಿ, ಸಾಕಾಗ್ತಾ ಇಲ್ಲ. ಪ್ರಾಮಾಣಿಕವಾಗಿ ಹೇಳ್ಬೇಕಾದ್ರೆ ಇವತ್ತು ರಾಜ್ಯ ಸರ್ಕಾರ ಏನಿವತ್ತು ಬೇರೆ ರಾಜ್ಯಗಳಲ್ಲಿ ಹಾಲಿನ ಮಾರಾಟದ ಬೆಲೆ ಏನಿದೆ, ಲೀಟ್ರಿಗೆ 60 ರೂಪಾಯಿ ಇದೆ. ನಾವು ಈಗ ಡೆಲ್ಲಿಯಲ್ಲಿ, ಬಾಂಬೆಯಲ್ಲಿ, ಬೇರೆ ನೀವು ಯಾವುದೇ ರಾಜ್ಯಗಳಲ್ಲಿ ತಗೊಂಡ್ರೆ ತಮಿಳುನಾಡಲ್ಲೂ ಹಾಲಿನ ಬೆಲೆ ಜಾಸ್ತಿ ಇದೆ. ನಮ್ಮ ರಾಜ್ಯದಲ್ಲಿ ಹಾಲಿನ ಮಾರಾಟದ ಬೆಲೆ ತುಂಬ ಕಮ್ಮಿ ಇದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ನಮ್ಮಲ್ಲಿ 45 ರೂಪಾಯಿ ಇದೆ. ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡಿ, ಮಿನಿಮಮ್ ಏನಿಲ್ಲ ಅನ್ನೋ ಒಂದು 5 ರೂಪಾಯಿ ಆದರೂ ಜಾಸ್ತಿ ಮಾಡಿ, ನನ್ನ ವೈಯಕ್ತಿಕವಾಗಿ ಬರ್ತಕ್ಕಂಥ 5 ರೂಪಾಯಿನ ನೇರವಾಗಿ ರೈತರು ಕೊಟ್ಟರೆ ಅಟ್ಲೀಸ್ಟ್ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಂದಾದ್ರೂ ಒಂದು ಆಲೋಚನೆ ಇದೆ. ಏನಿವತ್ತು ನನಗೆ ಒಂದು ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವರು ನನಗೆ ಒಂದು ಮೆಮೊರಂಡಮ್ ಕೊಟ್ಟಿದ್ದಾರೆ. ಇದನ್ನು ನಾನು ನಮ್ಮ ಡೈರಿಯ ಬೆಂಗಳೂರು ಡೈರಿಯ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಸುರೇಶ್ರವರ ಗಮನಕ್ಕೆ ಇದನ್ನು ತಗೊಬರ್ತೇನೆ. ನಮ್ಮ ಶಾಸಕರ ಗಮನಕ್ಕೂ ಇದನ್ನು ತಗೊಬರ್ತೀನಿ. ಮುಂದೆ KMF ಚುನಾವಣೆ ಇದೆ. ನಮ್ಮ ಡಿ ಕೆ ಸುರೇಶ್ ಅವರು KMFಗೆ ಅಧ್ಯಕ್ಷರಾಗ್ತಾರೆ ಅಂದ್ಬಿಟ್ಟು ನಾನಾದರೂ ಭಾವಿಸಿದ್ದೇನೆ. ಅವರೇ ಇದರ ಬಗ್ಗೆ ಒಂದು ಹೆಚ್ಚಿನ ಕಾಳಜಿಯನ್ನು ವಹಿಸಿ ಇಡೀ ರಾಜ್ಯದ ರೈತರ ಹಿತವನ್ನು ಕಾಪಾಡಬೇಕು, ರೈತರಿಗೆ ಹೆಚ್ಚಿನ ಬೆಲೆಯನ್ನು ಕೊಡಬೇಕು ಅಂದ್ಬಿಟ್ಟು ನಾನು ಸಹ ಅವರಲ್ಲಿ ಮನವಿಯನ್ನು ಸಹ ಮಾಡ್ತೇನೆ. ವೆಂಕಟೇಶ್ವರ ಸರ್ಕಲ್ನಿಂದ ಡೈರಿ ಆನೇಕಲ್ ಹಾಲು ಒಕ್ಕೂಟ ಡೈರಿ ಹತ್ರ ಬಂದು ಮೆರವಣಿಗೆ ಮುಖಾಂತರ 4 ಹಸುಗಳು ಇಟ್ಕೊಂಡು ನಮ್ಮ ಗೋಳನ್ನ ಎಲ್ಲ ಹೇಳಿದ್ದೀರಿ. ನಿರ್ದೇಶಕರಾದ RK ರಮೇಶ್ ಅಣ್ಣವ್ರು ಬಂದಿದ್ದರು. ನಮ್ಮ ಅವ್ರಿಗೆ ಭರವಸೆ ಕೊಡೋದು ಮಾಮೂಲಿ, ಅದು ನಾವು ಹೇಳೋದೆಲ್ಲ ಹೇಳಿದ್ದೀರಿ, ಹೋರಾಟ ಮಾಡಿದ್ದೀರಿ. ನೆಕ್ಸ್ಟ್ 15 ದಿನ ಕಾಲಾವಕಾಶ ಕೊಟ್ಟವ್ರೆ. 15 ದಿನದಲ್ಲಿ ನಮಗೇನಾದರೂ ಮಾಹಿತಿ ಬಂದಿಲ್ಲ ಅಂದರೆ, ನಮ್ಮ ಬೇಡಿಕೆ ಪೂರೈಸಿಲ್ಲ ಅಂದರೆ ನಾವು ಬೆಂಗಳೂರು ಡೈರಿ ಹಾಲು ಒಕ್ಕೂಟ KMF ಅಲ್ಲಿ ಹೋಗಿ ಇನ್ನೂ 1000 ಜನ ಬರೋರು ಇದ್ದಾರೆ. 1000 ಜನ ನಾವು ಕರ್ಕೊಂಡೋಗಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ರೈತರ ಹಾಲಿಗೆ 35 ರೂಪಾಯಿ ಕೊಡ್ತಾ ಇದ್ದಾರೆ. ಈಗಿನ ಪರಿಸ್ಥಿತಿಗೆ 50 ರಿಂದ 60 ರೂಪಾಯಿ ಕೊಡಬೇಕು. ಪಶು ಆಹಾರ ರೈಟ್ ರೈಸ್ ಮಾಡವ್ರೆ, ಅದಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸರ್. ರೈತರು ಅಂದರೆ ಗೌರ್ಮೆಂಟ್ಗೆ ಏನಾಗ್ಬಿಟ್ಟೈತೆ ಅಂದರೆ ಒಂಥರ ಆಟಿಕೆ ಆಗಿಬಿಟ್ಟೈತೆ. ಇವ್ರೇನಂದ್ರೆ ಅನ್ನಿಸ್ಕೊಂತಾರೆ, ಇವ್ರೇನಂದ್ರೆ ಆಡ್ಕೊಂತಾರೆ ಅಂತಾರೆ ಸರ್. 1 ಲೀಟ್ರ್ ನೀರಿನ ಬೆಲೆ 30 ರೂಪಾಯಿ ಸರ್, ಒಂದು ಸಿಗರೇಟ್ ಬೆಲೆ 30 ರೂಪಾಯಿ ಸರ್ ಇವತ್ತು. ಬಟ್ ಹಾಲಿನ ಬೆಲೆ ಮಾತ್ರ ಇನ್ನೂ 35 ರೂಪಾಯಿ ಮಡಗವ್ರೆ. 10 ಲೀಟ್ರ್ ಹಾಲು ಕರೆದ್ರೆ 350 ರೂಪಾಯಿ ಬರ್ತೈತೆ ರೈತನಿಗೆ. ಆ ಹಾಲು ಎತ್ಕೊಂಡೋಗಿ ಡೈರಿಯಲ್ಲಿ ಹಾಕೊಂಡ್ರೆ ಸೆಕ್ರೆಟರಿಗಳು 101 ಮಾತು ಮಾತಾಡ್ತಾವ್ರೆ. ಫ್ಲಾಟ್ ಬಂದಿಲ್ಲ, ಡಿಗ್ರಿ ಬಂದಿಲ್ಲ ಅಂತಾರೆ. ಆ ಡಿಗ್ರಿ ಬಂದಿಲ್ಲ ಅಂತ ಹಸು ಮಾರಕ್ಕೆ ಹೋಗ್ತಾ ಇದ್ರೆ ರೋಡೆಲ್ಲ ಗಡ್ಡೆ ಹಾಕಿ ಪೊಲೀಸರು ಅಡ್ಡ ಹಾಕ್ತವ್ರು ನಮ್ಮನ್ನ. ಯಾವ ರೀತಿ ಬದುಕಬೇಕು ರೈತನು, ಏನು ಮಾಡ್ಬೇಕು ರೈತನು, ಯಾವ ರೀತಿ ಕುತ್ರ ಹೇಳೋರು ಯಾರು? ಇಲ್ಲೇ ರಾಜ್ಯ ಸರ್ಕಾರ ಏನು ಹೇಳೋಕೋದ್ರೆ ಎಲ್ಲ ಫ್ರೀ ಕೊಟ್ಟಿದ್ವಿ ಎಲ್ಲ ಬದುಕೋಗ್ರಿ, ನೀವು 2000 ಕೊಟ್ಟರೆ ಎಲ್ಲ ಅದರಲ್ಲೇ ಬದುಕ್ಬಿಡ್ತೀರಾ, ಏನು ತೊಂದರೆ ಇಲ್ಲ ಅಂತವ್ರೆ. ಇಲ್ಲಿ ನೋಡಿದ್ರೆ 35 ರೂಪಾಯಿ ಹಾಲ್ ರೇಟ್ ಕೊಡ್ತಾವ್ರೆ. 35 ರೂಪಾಯಿ ತಗೊಂಡು ಏನು ಮಾಡ್ಬೇಕು ರೈತನು? ಈಗ ಕನಿಷ್ಠ ಪಕ್ಷ 60 ರೂಪಾಯಿ ಮಾಡೋ ಗಂಟೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಸರ್. ಇವಾಗ ಒಂದು ಡ್ರಿಂಕ್ಸ್ಗೆ ಮನೆ ಏನೋ ರೈಸ್ ಮಾಡವ್ರೆ, ಅವ್ರಿಗೆ 10 ರೂಪಾಯಿ 20 ರೂಪಾಯಿ ಏನು ಇದೇ ಬೇಕಾಗಿಲ್ಲ ಅವ್ರಿಗೆ. ಆಲ್ಕೋಹಾಲ್ಗೆ ಇವತ್ತು 350 ರೂಪಾಯಿ 400 ರೂಪಾಯಿ 90ಗೆ ನಾವು 1 ಲೀಟ್ರ್ ಹಾಲು ಕೊಡ್ತಾ ಇದ್ದೀವಿ. 50-60 ರೂಪಾಯಿ ಕೊಡೋಕೆ ಏನು ಸರ್ ಇವ್ರು ರಾಜ್ಯ ಸರ್ಕಾರಕ್ಕೆ? ಪಕ್ಕದ ರಾಜ್ಯದಲ್ಲಿ 60 ರೂಪಾಯಿ 70 ರೂಪಾಯಿ ಮಾರ್ತಾವ್ರೆ. ನಾವೇನು ಮಾಡಿದ್ದೀವಿ ಪಾಪ? ಇವತ್ತೆಲ್ಲ ಲಕ್ಷಗಳು ಕೋಟಿಗಳ ಲೆಕ್ಕದಲ್ಲಿ ಎಲ್ಲ ಮಾತಾಡ್ತಾವ್ರೆ. ರೈತನು ಮಾತ್ರ 350 ರೂಪಾಯಿ 400 ರೂಪಾಯಿ ಜೀವನ ಮಾಡಬೇಕಾ? ಅದರಿಂದ ಹಿಡಿದು ವಸ್ತುಗಳಿಂದ ಹಿಡಿದು ಎಲ್ಲ ಪ್ರತಿಯೊಂದು ಸರ್. ಒಂದು ಮಾತ್ರ ತಗೋಬೇಕಾದ್ರೆ 60-70 ರೂಪಾಯಿ ಕೊಡಬೇಕು. ಹಾಲಿನ ರೇಟ್ ಮಾತ್ರ ಇನ್ನೂ 35 ರೂಪಾಯಿ ಮಾಡವ್ರೆ. ಬೂಸ 1200 ರೂಪಾಯಿ, ಬೂಸ 1200 ರೂಪಾಯಿ ಮಾಡವ್ರೆ. 1200 ರೂಪಾಯಿ ಬೂಸ ಮಾಡವ್ರೆ. ಹಿಂಡಿ 1600 ರೂಪಾಯಿ ಮಾಡವ್ರೆ. ಪೀಡ್ಸ್ 350 ರೂಪಾಯಿ. ಪೀಡ್ಸಲ್ಲಿ ಏನೂ ಇಲ್ಲ ಅಂತ ನಮ್ಮ ನಿರ್ದೇಶಕರೇ ಒಪ್ಕೊಂತವ್ರೆ, RK ರಮೇಶ್ ಅವರು. ಸರ್ ಎಲ್ಲಿ ಸರ್ ರೈತರ ಪರ ಸರ್ಕಾರ? ಹೇಳಕ್ತಾನೆ ಸರ್, ರೈತರ ಪರ ಸರ್ಕಾರ ಮಾತಕ್ಕೆ ತಾನೆ. ಅಂದ್ರೆ ಓಡೋಗ್ಬಿಡ್ತಾರೆ ಇವ್ರು ಅಂದ್ಬಿಟ್ಟು ಆ ಲೆಕ್ಕದಲ್ಲೇ ಮಾಡ್ಕೊಂಡ್ರಿ ಇವರು. ಯಾವುದೇ ಒಂದು ಸರ್ಕಾರ ಬರಲಿ, ಫಸ್ಟ್ ರೈತರ ಮೇಲೆ ಪ್ರಮಾಣ ಮಾಡಿ ಇವರು ಸ್ವೀಕಾರ ಮಾಡೋದು ಅಧಿಕಾರನ. ರೈತರಿಗೆ ಏನಾನ ಒಂದು ಮಾಡೋನಂತ ನೋಡಿ, ಇಷ್ಟೆಲ್ಲ ಜನಗಳವ್ರೆ, ಯಾರೇನೋ ಒಬ್ರು ಹೇಳ್ಬಿಡ್ರಿ. ಏನಾನ ರೈತರಿಗೆ ಒಂದು ಸಹಕಾರ ಮಾಡೋರ, ಒಂದು ಉಪಕಾರ ಮಾಡೋರ,
ಸರ್ ಒಂದು ಲೋನ್ ಕೊಟ್ಟಿಲ್ಲ ಸರ್, ಒಂದು ರೈತನಿಗೆ ಒಂದು ಹಸುಗೆ ಒಂದು ಲೋನ್ ಕೊಟ್ಟಿಲ್ಲ ಸರ್. ಸರ್ ಒಂದು ಹಸು ಸತ್ತೋದ್ರೆ ಇನ್ಸೂರೆನ್ಸ್ಗೆ ನಾವು 6 ತಿಂಗಳು 7 ತಿಂಗಳು ಕಾಯಬೇಕು ಸರ್. ಆ ರೀತಿ ಪೊಸಿಷನ್ ತಂದು ಮಾಡ್ಗವ್ರೆ ಸರ್ ನಮ್ಮನ್ನ. ಪೂರ ಭಾಷಣ ನಾನು ಮಾಡಿದೆ ಏನು ಮಾಡವ್ರೆ, ಯಾರಿಗೆ ಏನು ಕೊಟ್ಟವ್ರೆ? ಇಲ್ಲ ಶೆಡ್ಗಳು, ಕುರಿ ಶೆಡ್ಗಳು, ಹಸು ಶೆಡ್ಗಳು ಅಂತ ಯಾರು ಕೊಟ್ಟವ್ರೆ ಸರ್? ಕುರಿ ಶೆಡ್, ಹಸು ಶೆಡ್ಡು ಯಾರಿಗೂ ಏನು ಮಾಡಿಲ್ಲ ಸರ್ ಇವರು. ಸರ್ ಇವಾಗ ಹಾಲಿನ ದರ ಹೆಚ್ಚಳ ಮಾಡಲೇಬೇಕು, 50 ರಿಂದ 60 ರೂಪಾಯಿ ಮಾಡಲೇಬೇಕು. ಪಶು ಆಹಾರ ಕಮ್ಮಿ ಮಾಡಬೇಕು. ರೈತನಿಗೆ ಇನ್ಸೂರೆನ್ಸು ಲೋನ್ಗೆ ಇದು ಮಾಡಬೇಕು. ಪ್ರತಿಯೊಬ್ಬ ರೈತನಿಗೂ ಒಂದು ಲೋನ್ ಸಹಕಾರ ಕೊಟ್ಟು ಒಂದು ಉತ್ತೇಜನ ಮಾಡಲೇಬೇಕು. ದನ ಕರ ಎಲ್ಲಿಂದಾದರೂ ಹಾಕ್ಕೊಂಬರ್ತಾ ಇದ್ವಿ. ಇವರು ನಮ್ಮ ತಾಲೂಕಿನ ದಣಿ ದಂಡಾಧಿಕಾರಿ, ಪೊಲೀಸ್ ಇಲಾಖೆ ತವನಿಂಗ ಇವ್ರ ಕೈ ಕೆಳಗೆ ಇರೋದು, ಇಡೀ ಸರ್ಕಾರನೇ ಇವ್ರ ಕೈ ಕೆಳಗೆ ಇರೋದು. ಅವ್ರು ಬಂದರು, ಯಾವುದೋ ಸಂಘದವ್ರು ಬಂದರು, ನಮ್ಮ ಕರುಗಳನ್ನ ಎತ್ಕೊಂಡು ಗೋಶಾಲೆಗೆ ಹಾಕಿದ್ರು. ನಾವು ತಗೊಂಡೋಗಿ ಸಾಕೋ ಕರುಗಳು, ಸಾಕೋ ದನ, ಇವರು ನಮ್ಮ ದಂಡಾಧಿಕಾರಿಗಳು. ಪೊಲೀಸರು ಬಂದು ಹಿಡ್ಕೊತಾರೆ, ಅವ್ರಿಗೆ ಲಂಚ ಕೊಡ್ಬೇಕು. ನಾವು ತಗೊಂಡೋಗಿ ಗೋಶಾಲೆಗೆ ಹಾಕ್ಬಿಟ್ಟೇನೋ ಒಂದೇ ಅವರಲ್ಲಿ ಸೆಕೆಂಡಲ್ಲಿ ತಗೊಂಡೋಗಿ ಚಾರ್ಜ್ ಶೀಟ್ ಹಾಕ್ಬಿಟ್ರು. ಹೋಗಪ್ಪ ಕೋರ್ಟ್ಗ, FIR ಹಾಕಿ ಕೋರ್ಟ್ಗೋ. ಎಷ್ಟೊತ್ತು ಕೋರ್ಟ್ಗೆ ಹಾಕಕ್ಕೆ FIR ಹಾಕೋ? 24 ಗಂಟೆ ಬೇಕು. ಏನು ಹೊಸ ಎಲ್ಲಿಂದ ತಂದೆ, ಯಾರು ಕೊಟ್ಟರು ನಿನಗೆ ದನ, ನೀನು ಎಲ್ಲಿಂದ ಹಾಕ್ಕೊಂಬಂದೆ, ಇವೆಲ್ಲ ಕೇಳಿ ಆಮೇಲೆ ತಗೊಂಡೋಗಿ ನೀನು FIR ಹಾಕ್ಬೇಕು. ಏನೂ ಇಲ್ಲ ರೀ. ಹೊಸ್ದಾಗ ಗೋಶಾಲೆಗೆ ಹಾಕ್ದ, ಅವನ್ ತಗೊಂಡೋಗಿ ತಾವ 8 ದಿವಸ ತಿಂಗಳುಗಳ ಗಟ್ಟಲೆ ತಿರ್ಬೇಕು. ಟೆಂಪೋ ಇದ್ದರೆ ಟೆಂಪೋ ತಗೊಂಡೋಗಿ ಹಾಕ್ಕೊಂಡ್ಬಿಡ್ತಾನೆ. ಯಾರು ಇದನ್ನು ಕೇಳೋರು? ಪವರ್ ಇರೋದು ದಂಡಾಧಿಕಾರಿಗೆ, ತಾಲೂಕಿನ ದಣಿ ಅವರು. ಏನಾದರೂ ಮಾಡ್ಬೋದು, ಅವ್ರ ಕೈ ಕೆಳಗೆ ಇರೋದು. ಪೊಲೀಸ್ ಸಿಬ್ಬಂದಿಗಳು ಅವ್ರ ಕೈ ಕೆಳಗೆ ಇರೋದು. ಅವ್ರ ಗಂಧೆತ್ ಬೇಡ ಎತ್ತೋದಿಲ್ಲ ಇವರು. ರೈತರಿಗೆ ತೊಂದರೆ ಕೊಡ್ತಾರೆ, ರೈತರಿಗೆ ವಿಪರೀತ ತೊಂದರೆ ಕೊಡ್ತಾವ್ರೆ. ಇದನ್ನ ಕೇಳೋರು ಯಾರವ್ರಲ್ಲಿ? ಇದನ್ನ ಕೇಳೋರು ಯಾರವ್ರೆ? ಇವತ್ತೊಂದು ಹಾಲಿನ ರೇಟ್ಗೆ ಮತ್ತೆ ಬೂಸ ಹಿಂಡಿ ರೇಟ್ ಜಾಸ್ತಿ ಆಗಿದೆ ಅನ್ನೋದು ಕಾರಣಕ್ಕಾಗಿ ಹಮ್ಮಿಕೊಂಡಿದ್ದೀರಿ. ಇದು ಯಾವ ರೀತಿ ಅಂದರೆ, ಈಗ ಮಕ್ಕಳು ಮತ್ತು ಬಾಣಂತಿಗಳು ಇವ್ರಿಗೆ ಸಾರಾಯಿ ಕೊಡಲ್ಲ ಯಾರೂ. ಯಾಕಂದರೆ 300, 400, 500 ರೂಪಾಯಿ ಪ್ರತಿಯೊಬ್ಬರು ನಾವು ಸೇವನೆ ಮಾಡಬೇಕಾಗಿರೋದು ಗೋವಿನ ಹಾಲು. ಯಾಕಂದರೆ ಅಮೃತ ಅದು. ಒಂದು ಇದಕ್ಕೆ ಇರ್ಬೋದು, ಏನೋ ಒಂದು ಪೂಜೆಗೆ ಇರ್ಬೋದು, ಪುನಸ್ಕಾರಕ್ಕೆ ಇರ್ಬೋದು. ಇವತ್ತು ನಮ್ಮ DC ಅವರೇ ಇರ್ಬೋದು, AC ಅವರೇ ಇರ್ಬೋದು, ನಮ್ಮ ದಂಡಾಧಿಕಾರಿ ತಹಸೀಲ್ದಾರರು ಇರ್ಬೋದು, ಇಲ್ಲ ಅವ್ರ ಮಕ್ಕಳು ಮರಿ ಇರ್ಬೋದು, ಪ್ರತಿಯೊಬ್ಬರಿಗೂ ಹಾಲು ಬೇಕೇ ಬೇಕು. ಯಾಕಂದರೆ ಕೋವಿಡ್ ಇರ್ಬೋದು, ಇನ್ನೊಂದು ಇರ್ಬೋದು, ಆ ಟೈಮಲ್ಲಿ ಎಲ್ಲ ಬ್ಯಾನ್ ಮಾಡ್ತಾರೆ. ಹಾಲನ್ನ ಯಾರೂ ಬ್ಯಾನ್ ಮಾಡಲ್ಲ. ಯಾಕಂದರೆ ಅವ್ರ ಮಕ್ಕಳು ಮರಿಗಳು ಉಳಿಬೇಕಂದ್ರೆ ಹಾಲು ಬೇಕೇ ಬೇಕು. ಇವತ್ತು ಅಂಥ ಹಾಲಿಗೆ ಬೆಲೆ ಇಲ್ಲ. 1 ಲೀಟ್ರ್ ನೀರಿಗೆ ನಾವು ಸ್ಟ್ಯಾಂಡರ್ಡ್ ನೀರು ತಗೊಬೇಕಂದ್ರೆ 20 ರಿಂದ 30 ರೂಪಾಯಿ ಕೊಡ್ತೀರಿ. ಅದೇ 1 ಲೀಟ್ರ್ ಹಾಲಿಗೆ ಎಷ್ಟು ಕೊಡ್ತಾವ್ರೆ ಅವರು? 30 ರೂಪಾಯಿ ಕೊಡ್ತಾರೆ. ಯಾವ ರೀತಿ 30 ರೂಪಾಯಿ ಕೊಡ್ತಾರೆ ಅಂದರೆ, ಇವಾಗ ಬೇಸಿಗೆ ಫ್ಲಾಟ್ ಬರಲ್ಲ, ನೀರು ಹಾಕಲ್ಲ, ಏನಿಲ್ಲ. ಫ್ಲಾಟ್ ಬಂದಿಲ್ಲ ಅಂದರೆ 3.5 ಬಂದಿಲ್ಲ ಅಂದರೆ 29 ರೂಪಾಯಿನಿಂದ 35 ರೂಪಾಯಿವರೆಗೂ ರೇಟ್ ಫಿಕ್ಸ್ ಮಾಡ್ತಾರೆ. 3.5 ಬಂದರೆ ನಮಗೆ 35 ರೂಪಾಯಿ ಫೈನಲ್ ಮಾಡಿ ಆವಾಗ ಅನುದಾನ ಅಂತ ಕೊಡ್ತಾರೆ 5 ರೂಪಾಯಿ. ಆ ಅನುದಾನನೂ 6 ತಿಂಗಳಾಗಿದೆ, ಇದುವರೆಗೂ ಯಾರಿಗೂ ನಮ್ಮ ರೈತರಿಗೆ ಬಂದಿಲ್ಲ. ಮತ್ತು ಬೂಸ 1 ವಾರ ಇದ್ದಿದ್ದು ಇನ್ನೊಂದು ವಾರಕ್ಕಿಲ್ಲ. ಯಾಕಂದರೆ 1000 ರೂಪಾಯಿ ಇತ್ತು, ಇವತ್ತು 1730 ರೂಪಾಯಿ ಆಗಿದೆ ಬೂಸ ರೇಟು. ಏನೋ ಒಂದು ಬೂಸ ತಗೊಬೇಕಂದ್ರೆ, ಒಂದು ರವೆ ಬೂಸ ಬಂದು 1300 ರೂಪಾಯಿನಿಂದ 1600 ರೂಪಾಯಿವರೆಗೂ ಇದೆ. ಮತ್ತು ನಮ್ಮ ಹಿಂಡಿ ಇರ್ಬೋದು, 1100 ರೂಪಾಯಿ ಇತ್ತು, ಇವತ್ತು 1450 ರೂಪಾಯಿ ಹಿಂಡಿ ಆಗಿದೆ. ಅದರಿಂದ ದಯವಿಟ್ಟು ನಮ್ಮ ದಂಡಾಧಿಕಾರಿಗಳು ಬಂದು ನಮ್ಮ ಮನವಿ ಸ್ವೀಕರಿಸಬೇಕು ಮತ್ತು ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು. ಇಲ್ಲಾಂದರೆ ನಾವು ಇವತ್ತು ಏನು ರೈತರು ಮತ್ತು ನಮ್ಮ ಗೋಗಳು ಮತ್ತು ಎಲ್ಲ ಬಂದಿದ್ದೀರಾ, ಹಾಲು ಸುರ್ಕೊಂಡು ಮೈ ಮೇಲೆ ಪ್ರತಿಭಟನೆ ಜೋರಾಗಿ ಉಗ್ರ ಹೋರಾಟ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೀವಿ ನಾವು. ಯಾಕಂದರೆ ಇದನ್ನು ಹಿಂಗೆ ಬಿಟ್ಟರೆ ಆಗಲ್ಲ ನಾವು. ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ಹಸುಗಳು ಸಾಕಬೇಕು ಮತ್ತು ಇನ್ನು ದೊಡ್ಡ ಸ್ಥಾನ ಮಾಡಬೇಕು ಅಂದರೆ ಇನ್ನು ಜೀವನದಲ್ಲಿ ಕಷ್ಟ ಇದೆ. ಯಾಕಂದರೆ ಜಮೀನು ಜಟ್ರೆಲ್ಲ ಕಿತ್ಕೊಂತವ್ರೆ. ನಾವು ಮೇವು ಬೆಳೆಯೋಕ್ಕಾಗಲ್ಲ. ಮೇವು ಬೆಳೆಯೋಕ್ಕಾಗಿಲ್ಲ ಅಂದಾಗ ಏನು ಮಾಡಬೇಕು? ನಾವು ಬೂಸನೇ ತರಬೇಕು. ಬೂಸ ಪಿಡ್ಸು ಹಿಂಡಿ ಮೇಲೆ ಅವಲಂಬನೆ ಆಗಬೇಕು. ಈ ಥರ ರೇಟ್ ರೈಸ್ ಆದಾಗ ನಮಗೆ ಏನು ಸಿಗ್ತದೆ? ಅಮ್ಮಮ್ಮ ಅಂದರೆ 5 ರೂಪಾಯಿ ಉಳಿಯೋದು ಕಷ್ಟ ಆಗ್ತಾಯಿದೆ ಇವತ್ತೊಂದು ಲೀಟ್ರ್ ಹಾಲಿಗೆ. ಅದರಿಂದ ದಯವಿಟ್ಟು ನಮ್ಮ ದಂಡಾಧಿಕಾರಿಗಳು ಬಂದು ಇದನ್ನು ಮನವಿ ಸ್ವೀಕರಿಸಿ ಇದನ್ನು ಮೇಲ್ವಿಚಾರಕರಿಗೆ ತಿಳಿಸಬೇಕಾಗಿ, ನಾವು ಸರ್ಕಾರಕ್ಕೆ ತಿಳಿಸಬೇಕಾಗಿ ನಾವು ಮನವಿ ಮಾಡ್ಕೊತ ಇದ್ದೀವಿ. ಇವತ್ತಿನ ದಿನ ಹಾಲಿಗೆ ನೀರಿಗಿಂತ ಕಡಿಮೆ ಹೋಗ್ತಿದೆ. ಈಗ ನಾವು ಇಷ್ಟು 30 ರೂಪಾಯಿ ಬೀಳ್ತಾ ಇದೆ ಲೀಟ್ರಿಗೆ ಖರ್ಚು. ನಾವು ಅಷ್ಟು ಖರ್ಚು ಮಾಡಿ ತೊಗೊಂಡೋದ್ರೆ ಫ್ಲಾಟ್ ಇಲ್ಲ, ಡಿಗ್ರಿ ಇಲ್ಲ ಅಂದ್ಬಿಟ್ಟು ಅದೊಂದು ಟಾರ್ಚರ್ ಇಡ್ತಾರೆ. ಇಲ್ಲಿ ಫುಡ್ಗಳೆಲ್ಲ ರೇಟ್ ಜಾಸ್ತಿ ಆಗಿದೆ. ಹಾಲ್ ರೇಟ್ ನೋಡಿದ್ರೆ 35 ರೂಪಾಯಿ, ಅದರಲ್ಲೂ ಫ್ಲಾಟ್ ಬರ್ತಾ ಇಲ್ಲ. 3.5 ಬಂದರೆ ಮಾತ್ರ 35 ರೂಪಾಯಿ ಹಾಕ್ಕೊಡ್ತಾರೆ. ಇಲ್ಲ ಅಂದರೆ ಅದಕ್ಕೆ ಬೆಲೆನೇ ಇಲ್ಲ. 20 ರೂಪಾಯಿ 25 ರೂಪಾಯಿ ಥರ ಹಾಕ್ತಾರೆ. ಇವತ್ತು ಅದಕ್ಕೆ ತಲೆ ಮೇಲೆ ಸುರ್ಕೊಂಡು ಡೈರಿಗೆ ಹಾಕಿ ನಮ್ಗೆ ರೈತರಿಗಂತೂ ಲಾಭ ಆಗ್ತಾ ಇಲ್ಲ. ಅದರಿಂದ ನಾವು ತಲೆ ಮೇಲೆ ಸುರ್ಕೊಂಡು ಪ್ರತಿಭಟನೆ ಮಾಡಿದ್ದೀವಿ. ಇವತ್ತು ಶಾಂತಿಯುತ
ಶಾಂತವಾಗಿ ಪ್ರತಿಭಟನೆ ಮಾಡಿದ್ದೀವಿ ನಮ್ಮ ಕರ್ನಾಟಕ ರೈತ ಗೋಪಾಲಕರ ಸಂಘದಿಂದ. ಮುಂದಿನ ದಿನಗಳಲ್ಲಿ ಇನ್ನು 15 ದಿನದಲ್ಲಿ ಹಾಲಿನ ದರ ಹೆಚ್ಚಿಲ್ಲ ಅಂದರೆ KMF ಡೈರಿಗೆ ಮುತ್ತಿಗೆ ಹಾಕಿ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ನಾವು. ಆಮೇಲೆ ರೈತರಿಗೆ ಲೋನ್ಗಳು ಕೊಡ್ತೀವಿ, ಸಬ್ಸಿಡಿಗಳು ಕೊಡ್ತೀವಿ ಅಂತ ಹೇಳ್ತಾರೆ. 30 ಕೋಟಿ ರೂಪಾಯಿ ಜಮೀನು ಮಾರ್ಟಿಗೇಜ್ ಕೇಳ್ತಾರೆ. 30 ಕೋಟಿ ರೂಪಾಯಿ ಜಮೀನು ಮಾರ್ಟಿಗೇಜ್ ಮಾಡ್ಕೊಂಡು ಕೊಡೋಕೆ ಇವರೇ ಬೇಕಾ? ಬೇರೆ ಕಡೆ ನಾವು ಬಡ್ಡಿಗಳು ತಗೊಂಬೋದಲ್ಲ. ಇದು ರೈತರಿಗೆ ಏನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾವು ಮಾಡಿದ್ವಿ ರೈತರಿಗೆ ಅಂತ ಏನು ಮಾಡ್ತಾ ಇದ್ದಾರೆ ಅವರು? ಅಂದ್ರೆ ಇವತ್ತು ಮೈ ಮೇಲೆ ಹಾಲು ಸುರ್ಕೊಂಡು ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ 15 ದಿನಗಳಲ್ಲಿ ನಮ್ಮ ಪ್ರತಿಭಟನೆಗೆ ಸ್ಪಂದಿಸಲಿಲ್ಲ ಅಂದರೆ ಇನ್ನೂ ಉಗ್ರವಾದ ಹೋರಾಟ. ನಾವು ಬೆಂಗಳೂರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ಬೆಂಗಳೂರು ಡೈರಿಗೆ ಮುತ್ತಿಗೆ ಹಾಕಿ ನಾವು ಅಲ್ಲಿ ಯಾವುದೇ ಒಂದು ಗಾಡಿ ಹೋಗೋಕ್ಕೂ ಬಿಡಲ್ಲ, ಬರೋಕ್ಕೂ ಬಿಡಲ್ಲ. ರಾಜ್ಯ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ರೈತ ಗೋಪಾಲಕರ ಸಂಘದಿಂದ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಏನು ಫ್ಲ್ಯಾಟ್ ಇಲ್ಲ, ಡಿಗ್ರಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಸುಮ್ಮನೆ ಇದು ಮಾಡ್ತಾರೆ. ಇವಾಗ 6 ರೂಪಾಯಿಂದ ಪರಿಹಾರಧನ ಆಗ್ತಾವ್ರಲ್ಲ ಕರೆಕ್ಟಾಗಿ. 6 ತಿಂಗಳಾದರೆ ನಾಲ್ಕಲ್ಲ. ಹೆಂಗೆ ಸರ್ ರೈತನ ಬದುಕೋದು ಹೆಂಗೆ ಹೇಳ್ರಿ? ಅದರಿಂದ ನಾವು ಇವತ್ತು ಹಾಲು ಇಟ್ಕೊಂಡು ಹಿಂಗೆ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನೀವು ಹಾಲಿನ ಬೆಲೆ ಏರಿಕೆ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಸೂಸೈಡ್ ಮಾಡ್ಕೊಬೇಕು. ಅದೇ ಯಾವ್ದೈತೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಯಾಕೆ ಅಂತೀರ? ರೈತನು ಹೆಂಗೆ ಅಂದರೆ ಅವ್ನು ಶ್ರಮದೀವಿ. ಅವ್ನು ಬೆಳಗ್ಗೆ ಇದ್ದರೆ ದನ ಮೇಯಿಸ್ಬೇಕು, ಹುಲ್ಲು ಕೊಯ್ಬೇಕು, ಅದು ಬಿಟ್ಟರೆ ಸಗಣಿ ಎತ್ತಬೇಕು, ಅದು ಬಿಟ್ಟರೆ ಅವ್ನಿಗೆ ಬೇರೆ ಏನಿಲ್ಲ. ಅವ್ನು ನಂಬ್ಕೊಂಡಿರೋದೇ ಅದನ್ನ. ಅವನೇನು ಅಂದ್ಕೊಂಡಿರೋದು ಅವ್ನು ಸಗಣಿ ಎತ್ತಬೇಕು, ಹಾಲು ಕರಿಬೇಕು, ಡೈರಿಗೆ ಹಾಕಬೇಕು, ಅದನ್ನಲ್ಲಿ ಜೀವನ ಮಾಡ್ತಾ ಇರೋದು. ನೀವು ಹಾಲಿನ ಬೆಲೆನೇ ಏರಿಕೆ, ನೀರಿಗಿರೋ ಬೆಲೆ ಇಲ್ಲಲ್ಲ ಸರ್. ಇವತ್ತು ಹಾಲಿಗೆ, ನೀರಿಗೆ, ಆಲ್ಕೋಹಾಲ್ಗಿರೋ ಅಷ್ಟು ಬೆಲೆ ಇಲ್ಲಲ್ಲ ಸರ್ ಹಾಲಿಗೆ. ಇನ್ನೇನು ಸರ್ ರೈತನು ಮಾಡೋದು? ಆನೇಕಲ್ ತಾಲೂಕಿನ ಎಲ್ಲ ಗೌರವಾನ್ವಿತ ರೈತ ಬಾಂಧವರು ಹಾಲಿನ ದರವನ್ನು 50 ರೂಪಾಯಿಗೆ ಏರಿಸಬೇಕು ಅಂತೇಳಿ ಅವ್ರದ್ದೊಂದು ಮನವಿ ಇದೆ. ಸೊ ಅವ್ರ ಮನವಿ ಇವತ್ತೇ ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಪಟ್ಟ KMF MD ಅವರಿಗೆ ನಾವು ಈ ಅವರ ಮನವಿಯನ್ನು ಸಲ್ಲಿಸ್ತೀವಿ. ಹಾಗೂ ಅವರು 15 ದಿನಗಳ ಒಳಗಾಗಿ ರೈತರ ಜೊತೆ ಒಂದು ಚರ್ಚೆ ಮಾಡಬೇಕು, ನಮಗೆ ಅವಕಾಶ ಕೊಡಬೇಕು ಅಂತ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಅದನ್ನು DC ಅವರ ಮುಖಾಂತರ KMF MD ಅವರಿಗೆ ನಾನು ಈ ಪತ್ರವನ್ನು ಕಳಿಸ್ತೇನೆ. ಸೊ ಇದು ಹಾಲಿನ ದರ ನಿಗದಿಪಡಿಸೋದು ಎಲ್ಲ KMF ಡೈರೆಕ್ಟರ್ MD ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತದೆ. ತಾಲೂಕಾ ಆಡಳಿತದಿಂದ ರೈತರ ಏನು ಮನವಿ ಇದೆ ತಕ್ಷಣ ಕಳಿಸಿ, ತಾಲೂಕು ಆಡಳಿತವು ಸಹ ರೈತರ ಪರವಾಗಿ ಇರುತ್ತೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ತಾಲೂಕು ಆಡಳಿತ ಸದಾ ಸಿದ್ಧ ಇರುತ್ತೆ ಅಂತ ಸರ್. ರೈತರ ಮನವಿ ಪತ್ರ ಅಲ್ಲಿದೆ, ನೀವು ಕೂಡ ತಾಲೂಕು ದಂಡಾಧಿಕಾರಿಗಳಾಗಿ ಇಲ್ಲಿ ರೈತರು ಎಷ್ಟೆಲ್ಲ ಸಮಸ್ಯೆ ಎದುರಿಸ್ತಿದ್ದಾರೆ ಅನ್ನುವಂಥದ್ದು ಕೂಡ ನೀವು ರಿಪೋರ್ಟ್ ಕೊಡ್ಬೋದಲ್ಲ? ಹಾಂ, ಅದೇ ನಾನು ರೈತರ ಪರವಾಗಿ ಇರ್ತದಂದರೆ ಅದರ ಅರ್ಥ ರೈತರ ಸಮಸ್ಯೆಗಳು ಏನೇನಿದ್ದಾವೆ. ಈ ಹಾಲಿನ ದರ ನಿಗದಿಪಡಿಸಬೇಕಾದ್ರೆ ಅಲ್ಲಿ ತಂತ್ರಾಂಶದಲ್ಲಿ ಹಾಲಿನ ಫ್ಯಾಟ್ ಎಷ್ಟು ಇರಬೇಕು, ಅದು ಇದು ಇರಬೇಕು, ಅದೆಲ್ಲ KMFಗೆ ಸಂಬಂಧಪಟ್ಟಿದ್ದು ಇರ್ತದೆ. ಸೊ ನಾವು ಇವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಸಭೆ ಮಾಡುವ ದಿನಾಂಕವನ್ನು ನಿಗದಿಪಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಲ್ಲಿ ಒಗ್ಗಟ್ಟಾಗಿ MD ಅವರು ರೈತರು 1 to 1 ಮಾತಾಡ್ತಾರೆ. ಟೆಕ್ನಿಕಲಿ ತಂತ್ರಾಂಶದ ಏನು ತೊಂದರೆಗಳಿದೆ ಅವ್ರನ್ನ ನಿವಾರಣೆ ಮಾಡೋಕ್ಕೆ ಹೇಳ್ತೀವಿ. ಸಾಕು ಹಸುಗಳನ್ನ ತಗೊಂಡೋದ್ರು ಗಾಡಿಗಳಲ್ಲಿ ಅಡ್ಡಾಕ್ತಾರಂತೆ ಪೊಲೀಸರು. ರೈತರು ತಗೊಂಡು ಟಾಟಾ ಏಸ್ ಅಡ್ಡಾಕ್ತಾರೆ ಹೊರತು ಲಾರಿ ಅಷ್ಟೊಂದು ದೊಡ್ಡ ಲಾರಿ ಯಾರು ಗ್ರಾನೈಟ್ ಲಾರಿ ಅಡ್ಡಾಕೋರಿಲ್ಲ. ರೈತರು ಹೇಳ್ತಿರೋದು ಯಾರೇ ತಗೊಂಡು ಬಂದ್ರೆ ಕಸಾಯಿಖಾನೆಗೆ ಅಂತೇಳಿ ಅಡ್ಡ ಹಾಕಿ ರೈತರಿಗೆ ತೊಂದರೆ ಕೊಡ್ತಿದ್ದಾರೆ. ಅದನ್ನ ಪರಿಶೀಲನೆ ಮಾಡಬೇಕು, ಇದು ಮಾಡಬೇಕು, ಅದು ಇದು ಮಾಡಿ ಅಂತೇಳಿ ಹೇಳ್ತಿದ್ದಾರೆ. ಈಗ ಸಾಮಾನ್ಯವಾಗಿ ಈ ಗೋ ಹತ್ಯೆಗಳನ್ನು ಸರ್ಕಾರ ಕಟ್ಟುನಿಟ್ಟಾಗಿ ನಿಷೇಧಿಸಿದೆ. ಸೊ ರೈತರು ತೊಗೊಂಡು ಹೋಗಬೇಕಾದ್ರೂ ಕೆಲವೊಂದು ಸಲ ಒಂದೇ ಆಕಳು ದನ ಒಯ್ಯಬೇಕಾದ್ರೆ ಸ್ವಾಭಾವಿಕವಾಗಿ ಸಂಶಯ ಬರುತ್ತದೆ. ಆ ಸಮಯದಲ್ಲಿ ಅವರು ಪರಿಶೀಲಿಸಲಕ್ಕಾಗಿ ನಿಂದಿಸಿರ್ಬೋದು ಅಷ್ಟೇ. ಅದರಿಂದ ಏನು ಅವರು ರೈತರಿಗೆ ತೊಂದರೆ ಕೊಡಬೇಕು ಅನ್ನೋ ಒಂದು ಏನು ಉದ್ದೇಶ ಇಲ್ಲ. ಈ ಕುರಿತು ನಾನು DYSP ಆನೇಕಲ್ DYSP ಅವ್ರ ಜೊತೆ ಮಾತಾಡಿ ಸಂಬಂಧಪಟ್ಟ ಎಲ್ಲ ಪೊಲೀಸ್ ಠಾಣೆ CPI ಅವರಿಗೆ DYSP ಮುಖಾಂತರ ರೈತರ ತಗೊಂಡು ಹೋಗುವಂಥ ಏನು ರೈತರ ಕೆಲಸಕ್ಕೆ ಬೇಕಾಗದಂಥ ಏನು ಆಕಳುಗಳು ದನಗಳಿದ್ದಾವೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡೋಕ್ಕೆ ಹೋಗಬಾರ್ದು ಅಂತೇಳಿ ಒಂದು ಮೀಟಿಂಗ್ ಮಾಡಿ ಅವರಿಗೆ ಒಂದು ಲೆಟ್ರನ್ನು ನಾನು ಕಳಿಸ್ತೀನಿ. ಸರಿ ಸರ್.